ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಚಿರು ಅವರು ಹೇಗಾದರೂ ಮಾಡಿ ದಿಶಾನ ನನ್ನ ಪಕ್ಕದಲ್ಲೇ ಕೂರಿಸ್ಕೊಳ್ಳೋಕೆ ಮಾಡಬೇಕಲ್ಲ. ಹಾಗಂದಮೇಲೆ ನಾನೊಂದು ಬೈಕ್ ತೊಗೊಂಡ್ರೆ ಹೇಗಿರುತ್ತೆ, ಚೆನ್ನಾಗಿರುತ್ತೆ, ಯಾವಾಗಲೂ ದಿಶಾ ಅವ್ರನ್ನ ನನ್ನ ಜೊತೆಯಾಗಿ ಕೂರಿಸ್ಕೊಂಡು ಹೋಗ್ಬೋದು ಅಂತ ಇಲ್ಲಿ ಚಿರು ಒಂದು ಬುಲೆಟ್ ತೊಗೊತಾರೆ. ಆಗ ಚಿರುಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ವಾವ್, ಸೂಪರ್ ಆಗಿದೆ ಅಂತ ಹೇಳಿ ಚಿರು ಕೂಡ ಅಂದ್ಕೊತಾ ಇರ್ತಾರೆ. ಈ ಕಡೆ ಸೌಂದರ್ಯ ಅಂತೂ ಅಲ್ಲ, ಈ ಚಿರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಏನು ಅಂತ ಹೇಳಲ್ಲ, ಹೇಳ್ದೆ ಕೇಳ್ದೆ ಏನೇನೋ ಮಾಡ್ತಾ ಇದ್ದಾನೆ. ಆದರೆ ಆ ದಿಶಾನೇ ದೊಡ್ಡ ತಲೆ ಮೇಲೆ ಕೂರಿಸ್ಕೊಂಡಿದ್ದಾನಲ್ಲ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾರೆ ಸೌಂದರ್ಯ. ಈ ಕಡೆ ಸಂಜನಾ ಅಂತೂ ಅಲ್ಲ ಮಾವ, ಎಲ್ಲರೂ ಕೂಡ ಈ ಕನ್ನಿಕಾ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ. ಈ ನರಸಿಂಹನಿಗೂ ಕೂಡ ಅರ್ಥ ಆಗ್ತಾ ಇಲ್ವಲ್ಲ, ಈ ನರಸಿಂಹ ನನ್ನನ್ನು, ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ನರಸಿಂಹನಿನ್ನ, ಆದರೆ ನೀನು ಆ ಕನ್ನಿಕಾ ಮೇಲೆ ನಿಜವಾಗ್ಲೂ ನಿಮ್ಗೆ ಈಗಲೂ ಪ್ರೀತಿ ಇದೆಯಾ? ಅವಳು ಹೇಳೋ ಪ್ರಕಾರ ನಿನ್ಗೇನಾದ್ರು ಅವಳ ಮೇಲೆ ಪ್ರೀತಿ ಬಂದುಬಿಟ್ರೆ ಆಮೇಲೆ ನೀನು ನನ್ನನ್ನು ದೂರ ಮಾಡಿಬಿಡ್ತೀಯ ನರಸಿಂಹ ಅಂತ ಹೇಳಿ ಈ ಕಡೆ ಸಂಜನಾ ತುಂಬಾ ಟೆನ್ಷನ್ ಆಗ್ತಿರ್ತಾರೆ. ಈ ಕಡೆ ಸಂಜನಾ ಅಂತೂ ನರಸಿಂಹಂಗೆ ಒಳ್ಳೆ ಕೆಲಸ ಸಿಗಬೇಕು ಅಂತ ಹೇಳಿ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಆದರೆ ಕನ್ನಿಕಾ ಬಂದು ಇಲ್ಲಿ ಸಂಜನಾ ಮನಸ್ಸನ್ನು ಹಾಳು ಮಾಡಿರ್ತಾರೆ. ಸಂಜನಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಕನ್ನಿಕಾ ಮೇಲೆ. ಅಲ್ಲ, ಮಾವನು ಕೂಡ ಇಷ್ಟೆಲ್ಲ ಹೊಗಳ್ತಾ ಇದ್ದಾರೆ ಅಂದರೆ ಯಶಿನ್ ಏನು ತಲೆ ಬುಟ್ಟಿ ಹಾಕ್ಕೊಂಡಿದ್ದಾಳೆ ಇವಳು, ಎಲ್ಲರನ್ನೂ ಕೂಡ ಏನೂ ಮಾಡಿದ್ದಾಳೆ, ಏನು ಮಾಡಲಿ ನಾನು ಈಗ, ಮಾವ ಅಂತವಳು ನಮ್ಮ ಮನೆಯಿಂದ ಹೊರಗಡೆ ಕಳಿಸಲ್ಲ ಅಂತ ಹೇಳಿ ಸಂಜನಾ ಯೋಚನೆ ಮಾಡ್ತಾ ಇರ್ತಾರೆ. ಸಂಜನಾಗೆ ಎಲ್ಲಿ ನರಸಿಂಹನ ಕಳ್ಕೋಬೇಕು ಅನ್ನೋದು ಭಯ ಆಗ್ತಾ ಇರುತ್ತೆ. ಈ ಕಡೆ ಇಲ್ಲಿ ಚಿರು ಅಂತೂ ಬುಲೆಟ್ ತಂದು ಮನೆ ಮುಂದೆ ನಿಲ್ಲಿಸ್ತಾರೆ. ಎಲ್ಲರೂ ಬನ್ನಿ ಅಂತ ಕರೀತಾರೆ. ಆಗ ಎಲ್ಲರೂ ಮನೆ ಹೊರಗಡೆ ಬಂದುಬಿಟ್ಟು ವಾವ್, ತುಂಬ ಚೆನ್ನಾಗಿದೆ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಸೌಂದರ್ಯ ಅಂತೂ ಏನು ಚಿರು ಇದು, ಅಲ್ಲ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಹೇಳಿದೆ ಏನು ಕೆಲಸನೂ ಮಾಡ್ತಾ ಇರಲಿಲ್ಲ ನೀನು, ಆದರೆ ಈ ಬೈಕ್ ತೊಗೊಂಡಿದ್ದು ನನಗೊಂದು ಮಾತು ಹೇಳಿಲ್ವಲ್ಲ ಚಿರು ನೀನು ಅಂತ ಸೌಂದರ್ಯ ಕೇಳ್ತಾ ಇರ್ತಾರೆ. ಅಯ್ಯೋ ಅದಕ್ಕೆ ಅದು ಹೇಳಬೇಕು ಅನ್ನಿಸ್ತು, ಆದರೆ ತನ್ನ ಮೇಲೇ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಈ ಥರ ಮಾಡಿದೆ, ಚೆನ್ನಾಗಿದೆ ಅದಕ್ಕೆ ಅಂತ ಇಲ್ಲಿ ಚಿರು ಹೇಳ್ತಾ ಇರ್ತಾರೆ. ಚೆನ್ನಾಗಿದೆ ಚಿರು, ಆದರೂ ನೀನು ನನಗೊಂದು ಮಾತು ಹೇಳಲಿಲ್ಲಲ್ವ ಅಂತ ಇಲ್ಲಿ ಸೌಂದರ್ಯ ಕೇಳ್ತಾ ಇರ್ತಾರೆ. ಅಯ್ಯೋ ಅದಕ್ಕೆ ಒಟ್ಟಿನಲ್ಲಿ ಬುಲೆಟ್ ಚೆನ್ನಾಗಿದೆ ತಾನೆ ಅಂತ ಇಲ್ಲಿ ಚಿರು ಹೇಳ್ತಾ ಇರ್ತಾರೆ. ಹೌದು ಚಿರು, ಯಾಕೆ ಇದನ್ನ ಇಸ್ಕೊಂಡೆ, ಮನೆಯಲ್ಲಿ ಕಾರಲ್ಲೇ ಇರೋದು ಮತ್ತೆ ಇದ್ಯಾಕೆ ಅಂತ ಇಲ್ಲಿ ಸೌಂದರ್ಯ ಕೇಳ್ತಾ ಇರ್ತಾರೆ. ಅಲ್ಲೇ ಇರೋದು ಟ್ವಿಸ್ಟ್, ಅದಕ್ಕೆ ಕಾರಲ್ಲಿ ನಮ್ಮ ದಿಶಾ ಅವ್ರನ್ನ ಕರ್ಕೊಂಡು ಹೋದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಇದರಲ್ಲಿ ನಾನು ದಿಶಾ ಅವ್ರು ಹೋಗ್ತಾ ಇದ್ದರೆ ತುಂಬ ಖುಷಿ ಆಗುತ್ತಲ್ವ, ಅದಕ್ಕೆ ಇದು ಒಂದಿರಲಿ ಅಂತ ತೊಗೊಂಡೆ ಅಂತ ಇಲ್ಲಿ ಚಿರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸೌಂದರ್ಯಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅಚ್ಚೆ ಇವನು ಈ ದಿಶಾನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾನಲ್ಲ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾರೆ. ಈಗ ಗಾಡಿಗೆ ಪೂಜೆ ಮಾಡಬೇಕು ಅಂತ ಇಲ್ಲಿ ಚಿರು ಹೇಳಿದಾಗ ಆಗ ಇಲ್ಲಿ ದೀಪ ಅಂದರೆ ದಿಶಾ ಬರ್ತಾರೆ. ಆಗ ಅಯ್ಯೋಯ್ಯೋ, ಇವತ್ತು ನನ್ನ ಗಾಡಿಗೆ ಅತ್ತಿಗೆನೇ ಪೂಜೆ ಮಾಡಬೇಕು, ಯಾವಾಗಿದ್ರೂ ಅತ್ತಿಗೆನೇ ಮಾಡೋದಲ್ವ ಅಂತ ಹೇಳ್ತಾರೆ. ಆಗ ಸೌಂದರ್ಯಗೆ ತುಂಬ ಖುಷಿಯಾಗುತ್ತೆ, ಇದಕ್ಕಾದರೂ ನನಗೆ ಅವಕಾಶ ಕೊಟ್ಟನಲ್ವ ಅಂತ ಹೇಳಿ ಗಾಡಿ ಪೂಜೆನ ಸೌಂದರ್ಯ ಮಾಡ್ತಾರೆ. ಆಗ ಸೌಂದರ್ಯ ಗಾಡಿ ಕೀ ತೊಗೊಂಡು ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅತ್ತಿಗೆ ಒಂದು ನಿಮಿಷ ಗಾಡಿ ಸ್ಟಾರ್ಟು ನಮ್ಮ ದಿಶಾವರೇ ಮಾಡಲಿ ಅಂತ ಚಿರು ಹೇಳ್ತಾರೆ. ಆಗ ಸೌಂದರ್ಯಗೆ ಮತ್ತೆ ಕೋಪ ಬರ್ತಾ ಇರುತ್ತೆ. ದಿಶಾವರೇ ನೀವೇ ಗಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ನಾನಾ ಅಂತ ಇಲ್ಲಿ ದಿಶಾ ಅಂದರೆ ದೀಪ ಕೇಳ್ತಾ ಇರ್ತಾರೆ. ನೀವೇ ಬನ್ನಿ ಅಂತ ಚಿರು ಹೇಳ್ತಾರೆ. ಆಗ ದಿಶಾ ಹೋಗಿ ಗಾಡಿನ ಸ್ಟಾರ್ಟ್ ಮಾಡ್ತಾರೆ. ಚಿರುಗೆ ತುಂಬ ಖುಷಿ ಆಗುತ್ತೆ. ವಾವ್, ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾರೆ. ಸರಿ, ಹಾಗಾದರೆ ನಾನು ದಿಶಾ ಅವರು ಇವತ್ತು ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗಿ ಬರ್ತೀನಿ, ದಿಶಾ ಅವರೇ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲ ಚಿರು ಅವರೇ ಅಂತ ದಿಶಾ ಹೇಳಿದಾಗ ಅಯ್ಯೋ ನೀವು ಬರ್ತೀನಿ ಬನ್ನಿ ಅಂತ ಹೇಳಿ ದಿಶಾನ ಅಂದರೆ ದೀಪನ ಕೂರಿಸ್ಕೊಂಡು ಚಿರು ಹೋಗ್ತಾರೆ. ಅದನ್ನು ನೋಡಿ ಎಲ್ಲರೂ ಖುಷಿ ಪಟ್ಟರೆ ಈ ಕಡೆ ಸೌಂದರ್ಯ ಅಂತೂ ತುಂಬಾ ಹುರ್ಕೊತಾ ಇರ್ತಾರೆ. ಏನಾಗ್ತಾ ಇದೆ ಮನೆಯಲ್ಲಿ, ಈ ಚಿರುಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ, ಆ ದಿಶಾ ಏನು ನೋಡಿ ಮಾಡಿದಾಳೋ ಏನೋ, ಇಷ್ಟೊಂದು ಬದಲಾವಣೆ ಹೇಗೆ ಸಾಧ್ಯ, ಯಾವತ್ತು ಚಿರು ನನಗೆ ಹೇಳಿದೆ ಏನೂ ಮಾಡ್ತಾ ಇಲ್ಲ, ಅದು ಅಲ್ಲದೆ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಅವಳನ್ನೇ ಕರ್ಕೊಂಡು ಅವಳನ್ನೇ ಕೂರಿಸ್ಕೊಂಡು ಹೋಗಿದ್ದಾನಲ್ಲ, ಎಷ್ಟು ಇದಿರಬೇಕು, ಆ ದಿಶಾ ಸಾಮಾನ್ಯದವಳಲ್ಲ. ಹೀಗೆ ಆದರೆ ಖಂಡಿತವಾಗ್ಲೂ ನನಗೆ ಚೊಂಬೆ ಗತಿ ಸಿಗುತ್ತೆ, ಈ ದಿಶಾನ ಸ್ವಲ್ಪ ಹದ್ಬಸ್ತಲ್ಲಿ ಇಡಬೇಕು ಅಂತ ಸೌಂದರ್ಯ ಕೋಪ ಮಾಡ್ಕೊತಾರೆ.
ಆದರೆ ಅದೇ ದೀಪ ಅನ್ನೋದು ಇಲ್ಲಿ ಸೌಂದರ್ಯಗೆ ಗೊತ್ತಿರಲ್ಲ. ಇಲ್ಲಿ ಚಿರುಗೂ ಕೂಡ ಅದು ದೀಪನೇ ಅನ್ನೋದು ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ದೀಪಗೋಸ್ಕರನೇ ಈ ಬೈಕ್ ಅನ್ನೋದು ಉಡುಗೊರೆ ತೊಗೊಂಡಿರ್ತಾರೆ ಚಿರು. ಆಗ ಅಯ್ಯೋ ನಿಧಾನ ಚಿರು ಅವರ ಹತ್ರ ದೀಪ ಹೇಳ್ತಾ ಇರ್ತಾರೆ, ಅಯ್ಯೋ ಬನ್ನಿ ಅಂತ ಹೇಳಿ ಸ್ಪೀಡಾಗಿ ಓಡಿಸ್ತಾ ಇರ್ತಾರೆ ಚಿರು. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ದಿಶಾ ಅವರೇ, ಇವತ್ತು ಫಸ್ಟ್ ಟೈಮ್ ನೀವು ನನ್ನ ಬೈಕ್ನಲ್ಲಿ ಕೂತಿದ್ದೀರಾ, ಅದು ಹೇಳ್ಕೊಳಕ್ಕಾಗ್ತಾ ಇಲ್ಲ, ನಿಮಗೋಸ್ಕರನೇ ಆ್ಯಕ್ಚುಲಿ ತೊಗೊಂಡಿದ್ದು ಅಂತ ಚಿರು ಹೇಳ್ತಾರೆ. ನನಗೆ ಗೊತ್ತು ದೀಪ ಅವರೇ, ನಿಮಗೋಸ್ಕರನೇ ದೀಪ ಅವರೇ ಇದನ್ನೆಲ್ಲ ತೊಗೊಂಡಿದ್ದು, ನೀವು ನನ್ನ ಪ್ರಾಣ ದೀಪ ಅವರೇ, ನಿಮ್ಮ ಬಾಯಿಂದ ಯಾವಾಗ ನೀವೇ ದೀಪ ಅಂತ ಒಪ್ಕೋತಿರೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮ್ಮ ಕನಸು ಆಸೆ ಎಲ್ಲ ನಾನು ಈಡೇರಿಸ್ತೀನಿ ಅಂತ ಚಿರು ತುಂಬ ಖುಷಿಯಿಂದ ದೀಪ ಅವ್ರನ್ನ ಸುತ್ತಾಡಿಸ್ತಾ ಇರ್ತಾರೆ. ಹಾಗೆ ಎಲ್ಲ ಕಡೆ ಸುತ್ತಾಡಿಸ್ತಾರೆ. ದೀಪ ಆಗೋದು ತುಂಬ ಖುಷಿಯಾಗುತ್ತೆ. ಹಸ್ಬೆಂಡು ನಿಜವಾಗ್ಲೂ ದಿಶಾನ ತುಂಬ ಇಷ್ಟಪಡ್ತಾ ಇದ್ದಾರಾ, ನನಗೆ ಯಾಕೋ ಸ್ವಲ್ಪನೂ ಇಷ್ಟ ಆಗ್ತಾಯಿಲ್ಲ, ನನ್ನ ಹಸ್ಬೆಂಡ್ ಯಾವತ್ತಿದ್ರೂ ನನ್ನನ್ನೇ ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನನ್ನು ಇಷ್ಟು ಬೇಗ ಮರೆತು ಆ ದಿಶಾ ಜೊತೆ ಇಷ್ಟು ಖುಷಿಯಾಗಿದ್ದಾರಲ್ಲ, ನಂಗೆ ನಂಬೋಕ್ಕೆ ಆಗ್ತಾಯಿಲ್ಲ. ಯಾಕೆ ಹಸ್ಬೆಂಡು ಹಿಂಗೆ ಮಾಡ್ತಾ ಇದ್ದೀರಾ, ಯಾವತ್ತಿದ್ರೂ ನಾನೇ ನಿಮ್ಮ ಪ್ರಾಣ ಅಂತ ಇದ್ರಿ, ಆದರೆ ಈಗ ಈ ದಿಶಾನ ಕೂರಿಸ್ಕೊಂಡು ಖುಷಿಯಾಗಿದ್ದೀರಲ್ಲ, ನಾನು ದಿಶಾ ಅನ್ನೋದು ನಿಮ್ಗೆ ಗೊತ್ತಿದ್ದು ಈ ರೀತಿ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ದೀಪ ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ. ಆಗ ಚಿರೋರು, ದಿಶಾ ಅವರೇ ಏನಾಯಿತು, ಇವಾಗ ತುಂಬ ಖುಷಿಯಾಗಿರೋದು ಬಿಟ್ಟು ನೀವು ಯಾಕೆ ಈ ರೀತಿ ಸಪ್ಪೆಗಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಹಾಗೇನಿಲ್ಲ ಚಿರು ಅವರೇ, ಹೋಗೋಣ ಅಂತ ಇಲ್ಲಿ ದಿಶಾ ಅಂದರೆ ದೀಪ ಹೇಳ್ತಾ ಇರ್ತಾರೆ. ಆಗ ಚಿರುಗೆ ಗೊತ್ತಾಗುತ್ತೆ, ನನಗೆ ಗೊತ್ತು ದೀಪ ಅವರೇ ನಿಮಗೆ ತುಂಬ ಜಲಸೆ ಆಗ್ತಾಯಿದೆ, ದಿಶಾನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಜಲಸೆ ಆಗ್ತಾಯಿದೆ ಅಂತ ಚೆನ್ನಾಗಿ ಗೊತ್ತು, ಆದರೆ ನೀವು ದೀಪ ಅಂತ ನನಗೆ ಗೊತ್ತಲ್ವಾ ಅಂತ ಚಿರು ನಗ್ತಾ ಇರ್ತಾರೆ. ಈ ಕಡೆ ದೀಪ ಆದಷ್ಟು ಬೇಗ ಸೌಂದರ್ಯ ಮುಖವಾಡ ಕಳಚಬೇಕು, ಹಸ್ಬೆಂಡ್ ಮುಂದೆ ಎಲ್ಲ ಸತ್ಯನ ಬಯಲು ಮಾಡಬೇಕು, ಸೌಂದರ್ಯ ನೋಡ್ತಾ ಇರು ನಿನ್ನ ಬಣ್ಣ ಹೇಗೆ ಬಯಲು ಮಾಡ್ತೀನಿ ಅಂತ ದೀಪ ಅನ್ಕೊತಾ ಇರ್ತಾರೆ. ಈ ಕಡೆ ಸೌಂದರ್ಯಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಸೌಂದರ್ಯಗೆ ಇದು ದೀಪ ಅನ್ನೋದು ಸತ್ಯನೂ ಕೂಡ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಇಷ್ಟ ಆಗಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.